ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಪ್ರತಾಪ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ನನ್ನ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ತುಂಬ ದಿನಗಳೇ ಆಗಿತ್ತು ರೆಸಿಪೀಸ್ನ ನಾನು ತೋರಿಸೇ ಇರಲಿಲ್ಲ. ಹಾಗಾಗಿ ನಿಮಗೋಸ್ಕರ ಒಂದು ಒಳ್ಳೆ ರೆಸಿಪಿನ ತಂದಿದ್ದೀನಿ. ಫಿಶ್ ತವಾ ಫ್ರೈ ಯಾವ ರೀತಿ ಮಾಡೋದು. ಫಿಶ್ ಅಂದರೆ ಎಲ್ಲರಿಗೂ ಅನಿಸುತ್ತೆ, ಓ ತುಂಬಾ ಸ್ಮೆಲ್ ಇರುತ್ತಪ್ಪ, ಅದನ್ನು ಕ್ಲೀನ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ, ಬಟ್ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂತ. ಯೋಚನೆನೇ ಬೇಡ. ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟಾಗಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಿಶ್ನ ಯಾವ ರೀತಿ ಕ್ಲೀನ್ ಮಾಡೋದು, ಅದಕ್ಕೆ ಮಸಾಲೆನ ಯಾವ ರೀತಿ ತಯಾರು ಮಾಡೋದು, ಜೊತೆಯಲ್ಲಿ ತವಾದಲ್ಲಿ ಯಾವ ಥರ ಫ್ರೈ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ವ್ಲಾಗಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಫಿಶ್ ಬೇಕಾಗುತ್ತೆ. ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ತೋರಿಸ್ಕೊಡ್ತೀನಿ. ಇದ್ರ ಫಿಶ್ ನೇಮ್ ಬಂದು ಅಂಜಲ್ ಅಂತ ಹೇಳಿಬಿಟ್ಟು ಸಮುದ್ರದ ಮೀನು ಅಂತ ಹೇಳ್ತಾರೆ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಬೆಳ್ಳುಳ್ಳಿ ಬೇಕಾಗುತ್ತೆ. ಒಂದೆರಡು ಮೂರು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಶುಂಠಿನ ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಏನಕ್ಕೆ ಅಂದರೆ ಕಲರ್ಗೋಸ್ಕರ. ಇನ್ನು ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿನ ಹಾಕೊಬೋದು, ಇಲ್ಲ ಅನ್ನೋರು ನೀವು ಇದನ್ನು ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು. ಸ್ವಲ್ಪ ಧನಿಯಾ ಪುಡಿ ಬೇಕಾಗುತ್ತೆ, ಅರಿಶಿನದ ಪುಡಿ, ಮತ್ತು ಉಪ್ಪು, ಚಿಲ್ಲಿ ಪೌಡರು ಮೇಯ್ನಾಗಿ ಬೇಕಾಗೋದೆ ಚಿಲ್ಲಿ ಪೌಡರು. ಸೊ ಇನ್ನು ಮಸಾಲೆ ಎಲ್ಲ ಹಿಡಿಬೇಕು ಅಂತ ಅಂದರೆ ಕಾರ್ನ್ಫ್ಲೋರ್ ಅಂತೂ ಖಂಡಿತ ಬೇಕೇ ಬೇಕು. ಇನ್ನು ಅಕ್ಕಿ ಹಿಟ್ಟು ಅಂದರೆ ಕ್ರಿಸ್ಪಿಯಾಗಿ ಬರಲಿಕ್ಕೆ. ಇನ್ನು ಫಿಶ್ ಫ್ರೈ ಮಸಾಲ ಪೌಡರ್ ಸಿಗುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಗರಂ ಮಸಾಲ ಪೌಡರು. ಇನ್ನು ನಿಂಬೆಹಣ್ಣು 2 ತೊಗೊಂಡಿದ್ದೀನಿ. ಸೊ ತುಂಬ ದೊಡ್ಡ ಸೈಜಲ್ಲಿದೆ ಅಂದರೆ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಇಲ್ಲ ಮೀಡಿಯಮ್ ಸೈಜಲ್ಲಿದೆ ಅಂದರೆ 2 ನಿಂಬೆಹಣ್ಣನ್ನ ತೊಗೊಬೇಕಾಗುತ್ತೆ. ಸೊ ಇದಕ್ಕೆ ಮೊಟ್ಟೆನೂ ಸಹ ಆ್ಯಡ್ ಮಾಡಬೇಕಾಗುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಫಿಶ್ ತವಾ ಫ್ರೈನ ನಾವು ಮಾಡ್ಕೊಬೋದು. ಬಟ್ ಇದನ್ನು ಯಾವ ರೀತಿ ಮಾಡೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕ್ಲೀನ್ ಮಾಡೋದು ತುಂಬ ಟೆನ್ಷನ್ ಅಂತ ಹೇಳ್ತಾರೆ. ನೋಡಿ, ಈ ಥರ ಯಾವುದೇ ಥರ ಹೊಗರು ಸ್ಮೆಲ್ ಬರಬಾರ್ದು ಅಂತ ಅಂದರೆ ಫಿಶ್ಗೆ ನೀವು ಈ ರೀತಿ ಅರಿಶಿನ ಹಾಕಿ ಸುಮಾರು ಒಂದು 3ರಿಂದ 4 ಬಾರಿ ಫಿಶ್ನ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಅರಿಶಿನ ಎಲ್ಲ ಹಾಕಿ ಒಂದು ಸಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಮಾಮೂಲಿ ಪ್ಲೈನ್ ವಾಟರಲ್ಲಿ ನೀವೊಂದು 3-4 ಸಲ ಕ್ಲೀನ್ ಮಾಡಬೇಕಾಗುತ್ತೆ. ಈ ಥರ ಕ್ಲೀನ್ ಮಾಡೋದ್ರಿಂದ ಫಿಶ್ಶು ಯಾವುದೇ ಥರ ಸ್ಮೆಲ್ ಬರೋದಿಲ್ಲ, ನೀಟಾಗಿ ಕ್ಲೀನ್ ಆಗುತ್ತೆ. ನಮ್ಗೆ ಯಾವುದೇ ಥರ ಹೊಗರು ಸ್ಮೆಲ್ ಬರೋದಿಲ್ಲ. ನೀವು ನೋಡ್ತಾ ಇರ್ಬೋದು, ನಾನೊಂದು 3-4 ಸಲ ಕ್ಲೀನ್ ಮಾಡಿದ್ದೀನಿ. ಏನು ಗೊತ್ತಾ, ಚಿಕನ್ ಆದರೆ ನಾವು ಒಟ್ಟಿಗೆ ಕೈ ಹಾಕಿ ಕಲಸಿ ಕ್ಲೀನ್ ಮಾಡ್ತೀವಿ ಅಲ್ವಾ, ಸೊ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಫಿಶ್ ಏನಿರುತ್ತೆ ಒಂದೊಂದೇ ಪೀಸಸ್ನ ನಾವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಸೊ ಒಂದು ಕಡೆ ಕ್ಲೀನ್ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೇಕಲ್ವಾ, ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಒಟ್ಟಿಗೆ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಒಂದು ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿಯಾಗಿದೆ. ನೆಕ್ಸ್ಟು ನಾನಿಲ್ಲಿ ಫಿಶ್ಗೆ ಮಸಾಲೆ ಹಾಕಲಿಕ್ಕೂ ಮುಂಚೆ ಮಸಾಲೆ ಎಲ್ಲ ಫಿಶ್ಗೆ ಹಿಡಿಬೇಕಲ್ವಾ, ಹಾಗಾಗಿ ಈ ರೀತಿ ಸ್ಪೂನ್ ಸಹಾಯದಿಂದ ಅಲ್ಲಲ್ಲೇ ಹೋಲ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮಸಾಲೆ ನೀಟಾಗಿ ಫಿಶ್ಗೆಲ್ಲ ಹಿಡಿಯುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೆಕ್ಸ್ಟ್ ನೋಡಿ, ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಅಗಲವಾಗಿರೋವಂಥ ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಬೇಕಾಗುತ್ತೆ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು. ಇನ್ನು ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ನಷ್ಟು ಅರಿಶಿನದ ಪುಡಿನ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇನ್ನು ಕಾರ್ನ್ಫ್ಲೋರ್ ಬಂದು ಒಂದು 3 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊತಾ ಇದ್ದೀನಿ. 3ರಿಂದ 4 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಇನ್ನು ಚಿಲ್ಲಿ ಪೌಡರು, ನೀವು ಖಾರ ಯಾವ ರೀತಿ ತಿಂತೀರಾ ಅದ್ರ ಮೇಲೆ ಡಿಪೆಂಡು. ಸೊ ನಾವು ಸ್ವಲ್ಪ ಖಾರ ಹೆಚ್ಚಾಗಿ ತಿನ್ನೋದ್ರಿಂದ ಒಂದು 3-4 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಫಿಶ್ ಫ್ರೈ ಮಸಾಲ ಸಿಗುತ್ತಲ್ವ, ಅದು 1 ಪ್ಯಾಕೆಟನ್ನು ಹಾಕ್ಕೊತಾ ಇದ್ದೀನಿ. ಇದು 1 ಪ್ಯಾಕೆಟ್ ಹಾಕಿದ್ರೇ ಸಾಕಾಗುತ್ತೆ, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಖಾರಕ್ಕೆ ನಾವು ಚಿಲ್ಲಿ ಪೌಡರ್ ಹಾಕಿರ್ತೀವಲ್ವ, ಹಾಗಾಗಿ. ನೆಕ್ಸ್ಟು ನಾನಿಲ್ಲಿ ಗರಂ ಮಸಾಲ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 1 ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಒಂದೇ ಮೊಟ್ಟೆ ಸಾಕಾಗುತ್ತೆ. ಅದಾದಮೇಲೆ ನಾನಿಲ್ಲಿ ನಿಂಬೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಕೈ ಸಹಾಯದಿಂದನೇ ಮಿಕ್ಸ್ ಮಾಡಿದ್ರೇ ಮಸಾಲೆ ನೀಟಾಗಿ ಎಲ್ಲದಕ್ಕೂ ಹೊಂದೋ ಅಂಥದ್ದು. ಸೊ ಇದಕ್ಕೆ ನೀರೆಲ್ಲ ಏನೂ ಹಾಕಲಿಕ್ಕೆ ಹೋಗಬಾರ್ದು. ನಿಮಗೆ ಗಟ್ಟಿ ಅನಿಸಿದ್ರೆ
ಆಯಿಲ್ನ ಹಾಕೊಬೇಕಾಗುತ್ತೆ. ಅಂದರೆ ನಾವು ಅಡುಗೆಗೆ ಏನು ಬಳಸ್ತೀವಿ ಆ ಎಣ್ಣೆನ ಹಾಕೊಬೇಕಾಗುತ್ತೆ. ನೀರು ಮಾತ್ರ ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗಬಾರ್ದು, ಯಾಕೆಂದರೆ ಫಿಶ್ ಕಲಿಸುವಾಗ ನೀರಿನ ಅಂಶನೂ ಬಿಟ್ಕೊಳ್ಳುತ್ತೆ. ತುಂಬ ನೀರಾಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀವು ಮಸಾಲೆನ ನೀಟಾಗಿ ಕೈ ಸಹಾಯದಿಂದನೇ ಕಲಿಸ್ಕೊಬೇಕಾಗುತ್ತೆ. ನೋಡಿ ಈ ರೀತಿ. ನೋಡಿ ಮಸಾಲೆ ರೆಡಿಯಾಗಿದೆ. ಈಗ ನೆಕ್ಸ್ಟು ಫಿಶ್ದು ಒಂದೊಂದೇ ಪೀಸಸ್ನ ತೊಗೊಂಡು ಈ ರೀತಿ ಮಸಾಲೆನ ಹಾಕೊಬೇಕಾಗುತ್ತೆ. ಸೊ ನಾವು ಚಿಕನ್ ಕಬಾಬ್ಗೆ ಚಿಕನ್ ಒಟ್ಟಿಗೆ ಹಾಕಿ ಕಲಿಸ್ತೀವಿ ಅಲ್ವಾ, ಆ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ಫಿಶ್ಶಿಗೆ ಮಾತ್ರ ಕ್ಲೀನ್ ಮಾಡುವಾಗಲೂ ಅಷ್ಟೇ ಒಂದೊಂದೇ ಪೀಸಸ್ನ ಕ್ಲೀನ್ ಮಾಡ್ಕೊಬೇಕು. ಜೊತೆಗೆ ಮಸಾಲೆನ ರೆಡಿ ಮಾಡುವಾಗಲೂ ಅಷ್ಟೇ ಒಂದೊಂದೇ ಪೀಸಸ್ನ ತೊಗೊಂಡು ಈ ರೀತಿ ಹಿಂಬದಿ ಮುಂಬದಿ ಎರಡೂ ಬದಿನೂ ಸಹ ಮಸಾಲೆನ ಹಾಕೊಬೇಕಾಗುತ್ತೆ. ಫೈನಲ್ ಆಗಿ ಎಲ್ಲ ಪೀಸಸ್ಗೂ ಮಸಾಲೆನ ಹಾಕಿದ್ದಾಗಿದೆ. ಇದು ಚೆನ್ನಾಗಿ ಮಸಾಲೆ ಎಲ್ಲ ಫಿಶ್ಗೆ ಹಿಡಿಬೇಕು. ಹಾಗಾಗಿ ಮಿನಿಮಮ್ 1 ಅವರ್ ಆದರೂ ಇದನ್ನು ಎತ್ತಿಡಬೇಕಾಗುತ್ತೆ. ನೀವು ಈಚೆ ಇಟ್ಟರೂ ಆಗುತ್ತೆ ಅಥವಾ ಫ್ರಿಜ್ನಲ್ಲಾದರೂ ಇಟ್ರೂ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಸುಮಾರು ಒಂದು 3 ಅವರ್ ಏನೋ ಫ್ರಿಜ್ನಲ್ಲಿ ಇಟ್ಟಿದ್ದೆ. ಅಂದರೆ ನಾನು ಬೆಳಗ್ಗೆ ಒಂದು 10 ಗಂಟೆಗೆಲ್ಲ ಕಲಸಿಟ್ಟಿದ್ದು. ಮಧ್ಯಾಹ್ನ ನಾನು ಇದನ್ನು ತವಾದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಜಾಸ್ತಿ ಹೊತ್ತು ಇಡೋದ್ರಿಂದ ಮಸಾಲೆ ಎಲ್ಲ ಫಿಶ್ಗೆ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ. ತಿನ್ನುವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ತವಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂತಂದರೆ ಫಿಶ್ಶು ಬೇಗನೆ ಬೆಂದೋಗಿಬಿಡುತ್ತೆ. ಹಾಗಾಗಿ ನಾವು ಇದನ್ನು ತವಾದಲ್ಲೇ ಸುಡಬೇಕಾಗುತ್ತೆ. ಇನ್ನು ಟೇಸ್ಟಿಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ತವಾ ಮೇಲೆ ಎಷ್ಟು ಪೀಸ್ ಇಡಿಸುತ್ತೆ ಅಷ್ಟು ಪೀಸನ್ನು ನೀವು ತವಾ ಮೇಲೆ ಹಾಕಿಬಿಟ್ಟು ಸುಡ್ಬೋದು. ನೋಡಿ ಈ ರೀತಿ ಒಂದೊಂದೇ ಪೀಸಸ್ನ ಹಾಕಿದ್ಮೇಲೂ ಸಹ ಮಸಾಲೆನ ಹಾಕಬೇಕಾಗುತ್ತೆ. ಅಲ್ಲಲ್ಲಿ ಸ್ವಲ್ಪ ಮಸಾಲೆನ ನಾವು ಹಾಕೊಬೋದು. ಇದನ್ನು ಸುಮಾರು ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಸುಡಬೇಕಾಗತ್ತೆ. ಸೊ ಹೈ ಫ್ಲೇಮಲ್ಲಿ ಕೊಡಬಾರ್ದು, ತುಂಬ ಸೀದೋಗಿಬಿಡುತ್ತೆ. ಬಟ್ ಅದರ ಒಳಗಡೆ ಫಿಶ್ಶು ಬೆಂದಿರೋದಿಲ್ಲ, ಹಸಿ ಹಸಿ ಇರುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲೇ ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಎರಡು ನಿಮಿಷ ಆದಮೇಲೆ ಫಿಶನ್ನ ಇನ್ನೊಂದು ಬದಿ ಬೇಯಿಸ್ಕೊಬೇಕಾಗುತ್ತೆ. ಸೊ ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕು, ಹಾಗಿದ್ರೇ ಫಿಶ್ಶು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹೈ ಫ್ಲೇಮ್ ಕೊಟ್ಬಿಟ್ರೆ ಮಸಾಲೆ ಅಷ್ಟೇ ಮೇಲೆ ಬೆಂದಿರುತ್ತೆ, ಫಿಶ್ ಮಾತ್ರ ಬೆಂದಿರೋದಿಲ್ಲ. ಸೊ ನಾವು ಇನ್ನೊಂದು ಬದಿ ತಿರುಗಿಸಿದ್ಮೇಲೆ ಸೊ ಅಲ್ಲೂ ಅಷ್ಟೇ ಮೇಲೆ ಈ ರೀತಿ ಮಸಾಲೆನ ಹಾಕೊಬೇಕಾಗುತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಫೈನಲಿ ಫಿಶ್ ತವಾ ಫ್ರೈ ರೆಡಿ ಇದೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಇದನ್ನು ತಿನ್ನುವಾಗ ಫಿಶ್ ಮೇಲೆ ನಿಂಬೆಹಣ್ಣು ರಸನ ಹಾಕೊಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೆನೆಸ್ಲಿಕ್ಕೆ ಈರುಳ್ಳಿನೂ ಸಹ ಬಳಸ್ಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ನಾನು ತೋರಿಸಿರೋ ಥರ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.